ಕುತಂತ್ರ ಮಂತ್ರಿ ಮತ್ತು ಜಾಣ ರೈತ. ಒಂದಾನೊಂದು ಕಾಲದಲ್ಲಿ ಕಾವೇರಿ ನದಿಯ ತೀರದಲ್ಲಿ ವಿಜಯನಗರ ಎಂಬ ಸಮೃದ್ಧ ರಾಜ್ಯವಿತ್ತು. ಈ ರಾಜ್ಯವನ್ನು ಧರ್ಮರಾಜ ಎಂಬ ಒಳ್ಳೆಯ ರಾಜನು ಆಳುತ್ತಿದ್ದನು. ರಾಜನಿಗೆ ಸಹಾಯವಾಗಿ ಅನೇಕ ಸಚಿವರು ಇದ್ದರು. ಆದರೆ ಅವರಲ್ಲಿ ಮಂತ್ರಿ ವಿಶ್ವಾಸ ಎಂಬಾತನು ತನ್ನ ಕುತಂತ್ರ ಮತ್ತು ಚತುರತೆಗೆ ಹೆಸರಾಗಿದ್ದನು. ವಿಶ್ವಾಸನಿಗೆ ತನ್ನ ಬುದ್ಧಿಯ ಗರ್ವವಿತ್ತು ಮತ್ತು ರಾಜನ ಸಾಮೀಪ್ಯದಲ್ಲಿ ತನ್ನ ಸ್ಥಾನವನ್ನು ಭದ್ರಗೊಳಿಸಲು ಯಾವ ಕುತಂತ್ರವನ್ನಾದರೂ ಮಾಡಲು ಸಿದ್ಧನಾಗಿದ್ದನು. ಆದರೆ ಈ ಕಥೆಯ ನಾಯಕನು ರಾಜನ ಆಸ್ಥಾನದವನಲ್ಲ, ಬದಲಿಗೆ ಒಬ್ಬ ಸಾಮಾನ್ಯ ರೈತ, ಶಿವಣ್ಣ ಎಂಬ ಜಾಣ ಗ್ರಾಮೀಣ. ಶಿವಣ್ಣ ತನ್ನ ಗ್ರಾಮದಲ್ಲಿ ತನ್ನ ಸಣ್ಣ ಜಮೀನಿನಲ್ಲಿ ಕೃಷಿಯನ್ನು ಮಾಡುತ್ತಿದ್ದ. ಆತನಿಗೆ ದೊಡ್ಡ ಶಿಕ್ಷಣವಿರಲಿಲ್ಲ, ಆದರೆ ಜೀವನದ ಅನುಭವದಿಂದ ಬಂದ ಬುದ್ಧಿಯಲ್ಲಿ ಆತನಿಗೆ ಸಾಟಿಯಿರಲಿಲ್ಲ. ಶಿವಣ್ಣನಿಗೆ ತನ್ನ ಗ್ರಾಮದ ಜನರಿಗೆ ಸಹಾಯ ಮಾಡುವುದು, ಎಲ್ಲರೊಂದಿಗೆ ಸೌಹಾರ್ದವಾಗಿರುವುದು ಇಷ್ಟವಾಗಿತ್ತು. ಆದರೆ ಮಂತ್ರಿ ವಿಶ್ವಾಸನಿಗೆ ಶಿವಣ್ಣನ ಈ ಜನಪ್ರಿಯತೆ ತಾನು ರಾಜನಿಗೆ ಹತ್ತಿರವಾಗಿರಲು ಅಡ್ಡಿಯಾಗಬಹುದೆಂದು ಭಾವಿಸಿದನು. ಒಂದು ದಿನ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿತು. ರೈತರು ಕಂಗಾಲಾದರು, ಬೆಳೆಗಳು ಒಣಗಿ ಜನರಿಗೆ ಆಹಾರದ ಕೊರತೆಯಾಯಿತು. ರಾಜ ಧರ್ಮರಾಜನು ತನ್ನ ಸಚಿವರನ್ನು ಕರೆದು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಆದೇಶಿಸಿದನು. ವಿಶ್ವಾಸ ತನ್ನ ಸ್ಥಾನವನ್ನು ಭದ್ರಗೊಳಿಸಿಕೊಳ್ಳಲು ಒಂದು ಕುತಂತ್ರ ರೂಪಿಸಿದನು. ಆತನು ರಾಜನಿಗೆ ಹೇಳಿದನು, ಮಹಾರಾಜ, ಗ್ರಾಮದ ರೈತರು ತಮ್ಮ ಬೆಳೆಗಳನ್ನು ಗೋದಾಮಿನಲ್ಲಿ ಮುಚ್ಚಿಟ್ಟಿದ್ದಾರೆ. ಶಿವಣ್ಣನಂತಹ ರೈತರು ತಮ್ಮ ಧಾನ್ಯವನ್ನು ರಾಜ್ಯಕ್ಕೆ ದಾನ ಮಾಡದೆ ತಮಗಾಗಿಯೇ ಇಟ್ಟುಕೊಂಡಿದ್ದಾರೆ. ಇವರನ್ನು ಶಿಕ್ಷಿಸಬೇಕು. ರಾಜನಿಗೆ ಈ ಆರೋಪ ಆಘಾತಕಾರಿಯಾಗಿತ್ತು. ಶಿವಣ್ಣನಂತಹ ಒಳ್ಳೆಯ ರೈತನ ಬಗ್ಗೆ ಇಂತಹ ಆರೋಪವನ್ನು ನಂಬಲು ಆತನಿಗೆ ಕಷ್ಟವಾಯಿತು. ಆದರೆ ವಿಶ್ವಾಸನ ಮಾತಿನಲ್ಲಿ ಒಂದು ರೀತಿಯ ವಿಶ್ವಾಸವಿತ್ತು. ರಾಜನು ಶಿವಣ್ಣನನ್ನು ಆಸ್ಥಾನಕ್ಕೆ ಕರೆಸಿದನು. ಶಿವಣ್ಣ, ನೀನು ರಾಜ್ಯದ ಧಾನ್ಯವನ್ನು ಗೋದಾಮಿನಲ್ಲಿ ಗುಪ್ತವಾಗಿಟ್ಟಿದ್ದೀಯಾ ಎಂದು ಆರೋಪವಿದೆ. ಇದು ನಿಜವೇ ಎಂದು ರಾಜ ಕೇಳಿದನು. ಶಿವಣ್ಣ ಶಾಂತವಾಗಿ ನಕ್ಕನು. ಮಹಾರಾಜ, ನಾನು ಒಬ್ಬ ಸಾಮಾನ್ಯ ರೈತ. ನನ್ನ ಬಳಿ ಗೋದಾಮೆ ಇಲ್ಲ, ಆದರೆ ನನ್ನ ಬುದ್ಧಿಯನ್ನು ಗೋದಾಮಿನಂತೆ ಬಳಸಿಕೊಂಡಿದ್ದೇನೆ. ನಾನು ಧಾನ್ಯವನ್ನು ಗುಪ್ತವಾಗಿಟ್ಟಿಲ್ಲ, ಬದಲಿಗೆ ನನ್ನ ಗ್ರಾಮದ ಜನರಿಗೆ ತಿಂಗಳಿಗೊಮ್ಮೆ ಧಾನ್ಯವನ್ನು ಹಂಚುತ್ತಿದ್ದೇನೆ. ಆದರೆ ಈ ಆರೋಪವನ್ನು ಮಾಡಿದವರ ಬುದ್ಧಿಯನ್ನು ಪರೀಕ್ಷಿಸಲು ನನಗೊಂದು ಯೋಜನೆಯಿದೆ. ರಾಜನಿಗೆ ಶಿವಣ್ಣನ ಈ ಧೈರ್ಯ ಮತ್ತು ಶಾಂತ ಉತ್ತರ ಕುತೂಹಲವನ್ನು ಮಾಡಿತು. ನಿನ್ನ ಯೋಜನೆ ಏನು ಎಂದು ರಾಜ ಕೇಳಿದನು. ಶಿವಣ್ಣ ಹೇಳಿದನು, ನಾಳೆ ಆಸ್ಥಾನದಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ. ಮಂತ್ರಿ ವಿಶ್ವಾಸನಿಗೂ ನನಗೂ ಒಂದು ಸವಾಲನ್ನು ನೀಡಿ. ಯಾರು ರಾಜ್ಯಕ್ಕೆ ಒಳ್ಳೆಯ ಪರಿಹಾರವನ್ನು ಕೊಡುತ್ತಾರೋ ಅವರನ್ನು ಗೆಲುವಿನವರೆಂದು ಘೋಷಿಸಿ. ವಿಶ್ವಾಸನಿಗೆ ಈ ಸವಾಲು ಒಪ್ಪಿಗೆಯಾಯಿತು, ಏಕೆಂದರೆ ಆತನಿಗೆ ತನ್ನ ಬುದ್ಧಿಯ ಮೇಲೆ ಅಪಾರ ವಿಶ್ವಾಸವಿತ್ತು. ಮರುದಿನ ರಾಜ ಒಂದು ಸವಾಲನ್ನು ನೀಡಿದನು. ನಮ್ಮ ರಾಜ್ಯದಲ್ಲಿ ಧಾನ್ಯದ ಕೊರತೆಯಿದೆ. 1 ತಿಂಗಳೊಳಗೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ಯಾರ ಪರಿಹಾರ ಉತ್ತಮವಾಗಿರುತ್ತದೋ ಅವರಿಗೆ ರಾಜ್ಯದ ಖಜಾನೆಯಿಂದ ಬಹುಮಾನ ನೀಡಲಾಗುವುದು. ವಿಶ್ವಾಸ ತನ್ನ ಯೋಜನೆಯನ್ನು ರೂಪಿಸಿದನು. ಆತನು ರಾಜ್ಯದ ಎಲ್ಲ ರೈತರಿಂದ ತೆರಿಗೆಯ ರೂಪದಲ್ಲಿ ಧಾನ್ಯವನ್ನು ಕಡ್ಡಾಯವಾಗಿ ಸಂಗ್ರಹಿಸಿ ಅದನ್ನು ರಾಜಧಾನಿಯ ಗೋದಾಮಿನಲ್ಲಿ ಶೇಖರಿಸಲು ಯೋಜನೆ ಮಾಡಿದನು. ಈ ಯೋಜನೆಯಿಂದ ರಾಜಧಾನಿಯ ಜನರಿಗೆ ಧಾನ್ಯ ಸಿಗಬಹುದಿತ್ತು, ಆದರೆ ಗ್ರಾಮದ ರೈತರಿಗೆ ಮಾತ್ರ ಇದು ದೊಡ್ಡ ಹೊರೆಯಾಗುತ್ತಿತ್ತು. ಶಿವಣ್ಣನ ಯೋಜನೆ ಭಿನ್ನವಾಗಿತ್ತು. ಆತನು ಗ್ರಾಮದ ಎಲ್ಲ ರೈತರನ್ನು ಒಗ್ಗೂಡಿಸಿದನು. ನಾವು ಧಾನ್ಯವನ್ನು ರಾಜಧಾನಿಗೆ ಕಳುಹಿಸುವ ಬದಲು ನಮ್ಮ ಗ್ರಾಮದಲ್ಲಿ ಒಂದು ಧಾನ್ಯದ ಬ್ಯಾಂಕ್ ತೆರೆಯೋಣ. ಪ್ರತಿಯೊಬ್ಬ ರೈತನು ತನ್ನ ಬಳಿ ಇರುವ ಧಾನ್ಯದ ಒಂದು ಭಾಗವನ್ನು ಈ ಬ್ಯಾಂಕ್ಗೆ ದಾನ ಮಾಡಲಿ. ಈ ಧಾನ್ಯವನ್ನು ಗ್ರಾಮದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡೋಣ. ಇದರಿಂದ ಗ್ರಾಮದ ಜನರಿಗೂ ಆಹಾರ ಸಿಗುತ್ತದೆ ಮತ್ತು ರಾಜ್ಯಕ್ಕೂ ತೊಂದರೆಯಾಗುವುದಿಲ್ಲ ಎಂದನು. ಶಿವಣ್ಣನ ಯೋಜನೆಯನ್ನು ಗ್ರಾಮಸ್ಥರು ಒಪ್ಪಿದರು. 1 ತಿಂಗಳೊಳಗೆ ಗ್ರಾಮದಲ್ಲಿ ಧಾನ್ಯದ ಬ್ಯಾಂಕ್ ಸ್ಥಾಪನೆಯಾಯಿತು. ರೈತರು ತಮ್ಮ ಧಾನ್ಯವನ್ನು ದಾನ ಮಾಡಿದರು ಮತ್ತು ಗ್ರಾಮದ ಜನರಿಗೆ ಕಡಿಮೆ ಬೆಲೆಯಲ್ಲಿ ಧಾನ್ಯ ಸಿಗತೊಡಗಿತು. ಈ ಸುದ್ದಿ ರಾಜಧಾನಿಗೆ ತಲುಪಿತು ಮತ್ತು ರಾಜ ಧರ್ಮರಾಜನು ಶಿವಣ್ಣನ ಗ್ರಾಮಕ್ಕೆ ಭೇಟಿ ನೀಡಿದನು. ಆತನು ಶಿವಣ್ಣನ ಯೋಜನೆಯನ್ನು ಕಂಡು ಆಶ್ಚರ್ಯಗೊಂಡನು. ನೀನು ಒಬ್ಬ ಸಾಮಾನ್ಯ ರೈತನಾಗಿದ್ದರೂ ರಾಜ್ಯಕ್ಕೆ ಒಳ್ಳೆಯ ಪರಿಹಾರವನ್ನು ಕೊಟ್ಟಿರುವೆ ಎಂದು ರಾಜ ಹೊಗಳಿದನು. ವಿಶ್ವಾಸನ ಯೋಜನೆಯಿಂದ ರೈತರ ಮೇಲೆ ಒತ್ತಡ ಬೀಳುತ್ತಿತ್ತು, ಆದರೆ ಶಿವಣ್ಣನ ಯೋಜನೆಯಿಂದ ಎಲ್ಲರಿಗೂ ಒಳಿತಾಯಿತು. ರಾಜನು ಶಿವಣ್ಣನನ್ನು ತನ್ನ ಆಸ್ಥಾನಕ್ಕೆ ಕರೆದು, ನಿನ್ನ ಬುದ್ಧಿಯಿಂದ ರಾಜ್ಯ ಉಳಿಯಿತು. ಇಂದಿನಿಂದ ನೀನು ನನ್ನ ಸಲಹೆಗಾರನಾಗಿರುವೆ ಎಂದನು. ವಿಶ್ವಾಸನಿಗೆ ತನ್ನ ಕುತಂತ್ರದಿಂದ ಏನೂ ಸಿಗಲಿಲ್ಲ ಮತ್ತು ಆತನು ಶಿವಣ್ಣನ ಜಾಣತನದ ಮುಂದೆ ತಲೆಬಾಗಬೇಕಾಯಿತು. ನೀತಿ ಕುತಂತ್ರದಿಂದ ಸ್ವಾರ್ಥ ಸಾಧಿಸಲು ಯತ್ನಿಸುವವರಿಗಿಂತ ಒಳ್ಳೆಯ ಉದ್ದೇಶದಿಂದ ಸರಳವಾಗಿ ಯೋಚಿಸುವವರ ಬುದ್ಧಿಯೇ ಶ್ರೇಷ್ಠ.